ಟೆನ್ನಿಸ್ ಕೃಷ್ಣ ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಕೃಷ್ಣ ಅಂತಂದರೆ ನೀನು ಬರ್ತೀಯಾ, ಅಲ್ಲಿ ಇನ್ಯಾರೋ ಇರ್ತಾರೆ, ಮೇಕಪ್ನವ್ರು ಇರ್ತಾರೆ, ಲೈಟ್ ಮ್ಯಾನ್ ಇರ್ತಾರೆ, ಅವರು ಬರ್ತಾರೆ. ಹಾಗಾಗಿ ನೀನೇನಾದರೂ ಸ್ವಲ್ಪ ಬೇರೆ ಹೆಸರು ಇಟ್ಕೊಳಪ್ಪ ಅಂತಂದರು. ಒಂದು 10-15 ಹೆಸರು ಬರ್ಕೊಂಡು ಮಧ್ಯದಲ್ಲಿ ಎಲ್ಲೋ ಟೆನ್ನಿಸ್ ಕೃಷ್ಣ ಅಂತ ಬರ್ಕೊಂಡೆ. ನಾನು ಡೇನಲ್ಲಿ ಟೆನ್ನಿಸ್ ಕೋಚ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ತಂದೆಗೆ ತೊಂದರೆ ಆಗ್ತದೆ ನಾನು ಡೇ ಕೆಲಸಕ್ಕೆ ಹೋದರೆ, ಬೇರೆ ಕಡೆ ಹೋದರೆ. ಹಾಗಾಗಿ ನಾನು ನೈಟ್ ಹಾಕಿಸ್ಕೊಂಡೆ. ಈ ಕೆಲವರು ಕೊಟ್ಟಿದ್ದ ಚೆಕ್ಕು ಬೌನ್ಸ್ ಆಗ್ತಾಯಿತ್ತು. ಭಾಳಷ್ಟು ಜನದ್ದು ಬೌನ್ಸೇ ಆಗಿರೋದು, ನಾನು ಒಬ್ಬಂದೇ ಅಲ್ಲ. ಮಾತಾಡೋಕ್ಕೆ ಭಯ, ಹಾಕೋತಾರೋ ಇಲ್ವೋ ಅಂತ, ಸಿನಿಮಾಗೆ ನೆಕ್ಸ್ಟ್ ಅವಕಾಶ ಕೊಡ್ತಾರೋ ಇಲ್ವೋ ಅಂತ. ಸೊ ನಾವು ಜಗಳನೂ ಆಡ್ತಿರ್ಲಿಲ್ಲ. 1-2-3 ಸರಿ ಹೋಗೋದು, ಅವರು ಕೊಡ್ತೀನಿ ಅಂದರೆ ವಾಪಸ್ ಹೋಗೋದು. ಆ ಸೂರಪ್ಪ ಬಾಬು ಅವರು ಹೇಳಿದ್ಮೇಲೆ, ಗುರು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆ ಪಿಕ್ಚರ್ದು ಇಷ್ಟು ಕೊಡಬೇಕು, ಈ ಪಿಕ್ಚರ್ದು ಇಷ್ಟು ಕೊಡಬೇಕು ಅಂಥೇಳಿ 3 ಪಿಕ್ಚರ್ದು ಬಾಕಿ ಇವತ್ತಿಗೂ ಕೊಟ್ಟಿಲ್ಲ. ಕೊಡದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ನೆಕ್ಸ್ಟ್ ಕೊಡ್ತಾರಲ್ಲ ಅಂತ ನಾನು ಇದ್ದರೆ ಆ ಸಿನಿಮಾಕ್ಕೂ ಕಲೀಲಿಲ್ಲ. ನೀವು ಕೇಳಿದಷ್ಟು ನಿಮ್ಮದು ಎಷ್ಟಿದೆಯೋ, ನೀವೇನು ತಗೋತಾ ಇದ್ದೀರೋ ಈಗ ಅಷ್ಟನ್ನೇ ಕೊಡ್ತೀವಿ, ಬೇರೆ ಸಿನಿಮಾಕ್ಕೆ ಏನು ನೀವು ತಗೊಂಡಿರ್ತೀರಲ್ಲ ಎಷ್ಟು ಅಷ್ಟೇ ಕೊಡ್ತೀವಿ ಅಂತ ಹೇಳಿದವ್ರು ನೆಕ್ಸ್ಟ್ ಕರೆಯೋದೇ ಇಲ್ಲ, ಬೇರೆಯವ್ರಿಗೆ ಹಾಕೋತಾರೆ. ಅವ್ರಿಗೂ ಇದೇ ಮೋಸ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್ ಅದೊಂದು ಎಲ್ಲೇ ಇಲ್ಲ ಮಾರ್ರೆ, ಯಾವ ಎಲ್ಲೆಯೂ ಇಲ್ಲದ, ಲಿಮಿಟ್ಟೇ ಇಲ್ಲದ ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ ಹೆಸರು. ಆ ಥರನೇ ಆಗ್ತಾಯಿದೆ. ಸೊ ಇದಕ್ಕೆ ತಕ್ಕ ಹಾಗೆ ನಮಗೆ ಅತಿಥಿಗಳು ಸಿಗೋದು ಹಾಗೆ, ಬಿಯಾಂಡ್ ಲಿಮಿಟ್ಸ್ಗಳು. ಯಾವ ಎಲ್ಲೆಯೂ ಇಲ್ಲ, ಸಿನಿಮಾದಲ್ಲಾಗಲಿ ಕಿರುತೆರೆಯಲ್ಲಾಗಲಿ ಎಲ್ಲೇ ಹೋದರೂ ಕೂಡ ಬೇರೆ ರೀತಿಯಲ್ಲೇ ಬೆಳವಣಿಗೆ, ದೊಡ್ಡ ರೀತಿಯಲ್ಲಿ ಬೆಳವಣಿಗೆ. ಅದು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಳತೆ ಪಟ್ಟಿಟ್ಕೊಂಡು ಆ ಲಿಮಿಟನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿಗಳು ನಮ್ಮ ಅತಿಥಿಗಳಾಗಿ ಬರ್ತಾರೆ. ಈಗ ಬಂದಿದ್ದಾರೆ. ಅವರು ಟೆನ್ನಿಸ್ ಫೀಲ್ಡಿನಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದರು, ತುಂಬ ದೊಡ್ಡ ಆಟಗಾರ. ಅಲ್ಲಿಂದ ಈ ಫೀಲ್ಡಿಗೆ, ಸಿನಿಮಾ ಫೀಲ್ಡಿಗೆ ಬಂದಿದ್ದಾರೆ. ಟೆನ್ನಿಸ್ ಕೃಷ್ಣ ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಇವತ್ತು ಅವರ ಜೊತೆ ಮಾತುಕತೆ ನಡೀತಾ ಇದೆ. ಅವರೇ ಹೇಳಿದಾಗೆ ಒಂದು 50% ಆಲ್ರೆಡಿ ನಾವು ಸ್ನೇಹಿತರಾಗಿ ಮಾತಾಡಿದ್ದೀವಿ. ಈಗ ಇನ್ನು 50% ಬಾಕಿ ಇದೆ. ಅದನ್ನು ಈಗ ನಾವು ಮಾತಾಡ್ತೀವಿ. ಮತ್ತು ಅಳಿದುಳಿದ ಒಂದು 20% ಮತ್ತು 20% ಎಲ್ಲ ಸೇರಿಸ್ಕೊಂಡು ಟೋಟಲ್ 100% ಅವರು ಮಾತಾಡಲಿಕ್ಕೆ ರೆಡಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸರ್. ನಮ್ಮ ಸ್ನೇಹ ಎಷ್ಟು ವರ್ಷದ್ದು ಸರ್? ಹಾಗೆ ನೋಡೋಕೆ ಹೋದರೆ ಅರ್ಧ ಶತಮಾನ ಹತ್ತಿರ ಆಗ್ತಿತ್ತು. ಆದರೆ ಆ ಸಮಯದಲ್ಲಿ ನೀವೆಲ್ಲಿದ್ದೀರಿ ಅಂತ ನಾನು ಹುಡ್ಕೋಕ್ಕಾಗಲ್ಲ. ಇಬ್ಬರು ಒಂದೇ ಕಡೆ ಇದ್ವಿ. ಹೌದು, ಸಂಯುಕ್ತ ಕರ್ನಾಟಕದಲ್ಲಿ. ಎಸ್. ನಾನು ಡೇನಲ್ಲಿ ಟೆನ್ನಿಸ್ ಕೋಚ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಬೆಳಗ್ಗೆ ಒಂದು ಬ್ಯಾಚು, ಆಮೇಲೆ 2 ಗಂಟೆಯಿಂದ 7 ಗಂಟೆವರೆಗೂ ಒಂದು ಬ್ಯಾಚು. ಸೊ ತಂದೆಗೆ ತೊಂದರೆ ಆಗ್ತದೆ ನಾನು ಡೇ ಕೆಲಸಕ್ಕೆ ಹೋದರೆ, ಬೇರೆ ಕಡೆ ಹೋದರೆ. ಹಾಗಾಗಿ ನಾನು ನೈಟ್ ಹಾಕಿಸ್ಕೊಂಡೆ. ಓಕೆ. ಎಲ್ಲಿ? ಸಂಯುಕ್ತ ಕರ್ನಾಟಕದಲ್ಲಿ. ಸಂಯುಕ್ತ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀರಿ? ಪ್ರಿಂಟಿಂಗ್ ಸೆಕ್ಷನ್ನು. ಓಹೋ. ಈ ಮೊಳೆ ಆಣಿ ಜೋಡಿಸೋದು. ಓಕೆ ಓಕೆ ಓಕೆ. ಮೊಳೆ ಜೋಡಿಸೋದು, ಜೋಡಿಸಿ. ಅದು ಈಗ ಎಲ್ಲ ಕಂಪ್ಯೂಟರ್ ಬಂದುಬಿಡುತ್ತೆ, ಅದು ಇಲ್ವೇ ಇಲ್ಲ. ಅದನ್ನು ಜೋಡಿಸಿ ಪ್ರೂಫ್ ತೆಗೆಯೋದು. ಅಂದರೆ ಕಲಿತಾ ಇದ್ದೆ. ಅಂದರೆ ಆಲ್ರೆಡಿ ಸ್ವಲ್ಪ ಒಂದು 50% ಕಲ್ತಿದ್ದೆ ನಮ್ಮ ಚಿಕ್ಕಪ್ಪನ ಹತ್ತಿರ. ನಾರಾಯಣ್ ಅಂತ, ನನ್ನ ತಂದೆಯವರ ತಮ್ಮ ಅವರು. ಸೊ ಅವ್ರ ಹತ್ರ ಕಲ್ತಿದ್ದೆ. ಈ ಕಾಯಿ ಅಂಗಡಿ ಪಾಪಣ್ಣ ಈ ಕಟ್ಟಾಕ್ತಾರಲ್ಲ ಕೈ ಕಾಲು ಮುರಿದು, ಅಲ್ಲಿ ಅದೇ ರಸ್ತೆಯಲ್ಲೇ ಇತ್ತು, ಲೆಫ್ಟ್ ಸೈಡ್ನಲ್ಲಿ. ಸೊ ಅದಾದ ನಂತರ ಸಂಯುಕ್ತ ಕರ್ನಾಟಕ ನಾನು ಮತ್ತೆ ಅದನ್ನೇ ಮುಂದುವರಿಸಿದೆ. ಸೊ ಅದು ಭಾಳ ದಿವಸ ನಾನು ಅಲ್ಲಿ ಇರಲಿಕ್ಕೆ ಆಗಲಿಲ್ಲ. ನನಗೆ ಈ ಕಡೆ ನಾಟಕ ರಂಗ, ಆಮೇಲೆ ತಂದೆಯವರು ಅವರು ಮಳೆಗಾಲದಲ್ಲಿ ನೀನು ಯಾವುದಾದ್ರು ಬೇರೆ ಕೆಲಸ ನೋಡ್ಕೊ ಹೋಗು ಅಂತ ಕಳಿಸ್ಬಿಡ್ತಿದ್ರು. ಸೀಸನ್ ಬಂದಾಗ
ಸೀಸನ್ ಬಂದಾಗ ಆಗ ಮಕ್ಕಳು ಜಾಸ್ತಿಯಾಗಿ ಹೋಗ್ತಿದ್ರು. ಓಕೆ. ಮಕ್ಕಳು ಅಂದರೆ ಏನು ನಾನು ಆಗ ಸಣ್ಣ ಹುಡುಗನೇ, ಕೋಚ್ ಆಗ್ಬಿಟ್ಟಿದ್ದೆ ಚಿಕ್ಕ ವಯಸ್ಸಿನಲ್ಲೇ, ಅದು ತಮಗೂ ಗೊತ್ತು. ಹೌದೌದು. ಸೊ ಹಂಗಾಗಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾಗ ಟೆನ್ನಿಸ್ ಕೋಚ್ಗೆ ಹೋಗ್ತಾಯಿದ್ದೆ ಮಾಡಲಿಕ್ಕೆ. ಮತ್ತು ಶಟ್ಲ್ ಕೋಚ್. ಓಕೆ. ಅದು ಶಟ್ಲ್ ಕೋಚ್ ಅಂತಂದರೆ 7 ಗಂಟೆವರೆಗೂ ಮಾಡಬೇಕಾಗಿತ್ತು. ಅದು 4 ಗಂಟೆಗೆ ಸ್ಟಾರ್ಟ್ ಆಗಿ 7 ಗಂಟೆವರೆಗೂ ನಾವು ಡಿವೈಡ್ ಮಾಡ್ಕೋತಾ ಇದ್ವಿ, ಟೆನ್ನಿಸ್ಸು ಶಟ್ಲು ಈ ಥರ ಡಿವೈಡು. ನಮ್ಮ ಅಣ್ಣ ಕೂಡ ನಾರಾಯಣ ಅಂತ, ನಾವು ನಮ್ಮ ತಂದೆಯವರು ಕೂಡ ಕೋಚ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಸಂಯುಕ್ತ ಕರ್ನಾಟಕ ಮುಂದುವರಿಯೋಕ್ಕಾಗಲಿಲ್ಲ, ಬಿಡಬೇಕಾಯ್ತು. ಟೆನ್ನಿಸ್ ಕೃಷ್ಣ ಅಂತ ಹೆಸರು ಬಂದಿದ್ದು ಆ ಕಾರಣಕ್ಕೆ. ಅದೇ ಕಾರಣಕ್ಕೆ ಅಂದರೆ ಒಂದು ನಮ್ಮ ರಾಜ್ ಕಿಶೋರ್ ಅವರು ಮತ್ತು BN ಗಂಗಾಧರ್ ಅವರು, ಕೃಷ್ಣ ಅಂತಂದರೆ ನೀನು ಬರ್ತೀಯಾ, ಅಲ್ಲಿ ಇನ್ಯಾರೋ ಇರ್ತಾರೆ, ಮೇಕಪ್ನವ್ರು ಇರ್ತಾರೆ, ಲೈಟ್ ಮ್ಯಾನ್ ಇರ್ತಾರೆ, ಅವರು ಬರ್ತಾರೆ, ಹಾಗಾಗಿ ನೀನೇನಾದರೂ ಸ್ವಲ್ಪ ಬೇರೆ ಹೆಸರು ಇಟ್ಕೊಳಪ್ಪ ಅಂತಂದರು. ತ್ರಿನೇತ್ರ ಸಿನಿಮಾದಿಂದ ಅಲ್ಲಿವರೆಗೂ ಕೃಷ್ಣನೇ ಇತ್ತು. ಅದು ಎಲ್ಲಿತ್ತು ಅಂತ ನಾನು ಆಮೇಲೆ ಹೇಳ್ತೀನಿ. ಅದು ಒಂದು 10-15 ಹೆಸರು ಬರ್ಕೊಂಡು ಮಧ್ಯದಲ್ಲಿ ಎಲ್ಲೋ ಟೆನ್ನಿಸ್ ಕೃಷ್ಣ ಅಂತ ಬರ್ಕೊಂಡೆ. ನನ್ನ ಸ್ನೇಹಿತರಿಗೆ ಕೇಳಿದೆ, ಮಂದೀಪ್ ರಾಯ್, ಆಮೇಲೆ ವಿಶ್ವಪ್ರಸಾದ್ ಅಂತ ರೈಟ್ರು ಕಮ್ ಡೈರೆಕ್ಟರ್, ಸೀರಿಯಲ್ಸ್ ಎಲ್ಲ ನಮ್ಮದೆಲ್ಲ ಒಂದು ಟೀಮ್, ದೊಡ್ಡ ಟೀಮು. C.K. ಚಂದ್ರು ಮತ್ತು ಪ್ರಕಾಶ್ ರೈ, ನಾವೆಲ್ಲ ಒಂದು ದೊಡ್ಡ ಟೀಮ್. B. ಸುರೇಶ್ ಆನಂತರ ಬಂದಿದ್ದು, ಆನಂತರ ಚಿತ್ರರಂಗಕ್ಕೆ ಧಾರಾವಾಹಿಗೆ, ಈಗ ಆಮೇಲೆ ಬಂದಿದ್ದು B. ಸುರೇಶ್. ಹಾಗಾಗಿ ಆಗ ಎಲ್ಲ ನಮ್ಮ ಸ್ನೇಹಿತರಿಗೆ ತೋರಿಸಿದಾಗ ಮಂದೀಪ್ ರಾಯ್ನು ಅದೇ ಹೇಳಿದ್ದು, ವಿಶ್ವಪ್ರಸಾದು ಅದೇ ಹೇಳಿದ್ದು, ರೈಟ್ರು, ಇದು ಚೆನ್ನಾಗಿದೆ ಇಟ್ಕೋ. ಆಮೇಲೆ C.K. ಚಂದ್ರಿಗೆ ಫೈನಲಾಗಿ ಕೇಳಿದೆ, ಚೆನ್ನಾಗಿದೆ ಕಣೋ ಇಟ್ಕೊಳ್ಳೋ, ಹೆಂಗೋ ನೀನು ಟೆನ್ನಿಸ್ ಕೋಚ್ ಅಲ್ವೇನೋ, ಇಟ್ಕೊಳ್ಳೋ ಅಂತ. ಆವತ್ತಿಂದ ಟೆನ್ನಿಸ್ ಕೃಷ್ಣ ಅದೇ. ಪೂರ್ತಿ ಹೆಸರೇನು ಟೆನ್ನಿಸ್ ಇಲ್ಲದಿದ್ದರೆ? ನಮ್ಮ ತಂದೆಯವರು ಮಲಗುವಾಗ ರಾತ್ರಿ, ಆಮೇಲೆ ಬೆಳಗ್ಗೆ ಏಳುವಾಗ ರಾಮ, ಕೃಷ್ಣ, ಗೋವಿಂದ, ಮಂಜುನಾಥ ಹೀಗೆ ದೇವ್ರಿಗೆ ಸ್ಮರಣೆ ಮಾಡಿ ಮಲಗ್ತಿದ್ರು. ಅದಕ್ಕೆ ಎದ್ದೊಳುವಾಗಲೂ ಅಷ್ಟೇ ಕಣ್ಣು ಉಜ್ಕೊಳ್ಳೋಕೆ ಮುಂಚೆ ದೇವ್ರ ಸ್ಮರಣೆ ಮಾಡಿ ಕಣ್ಣು ಉಜ್ಕೊಂಡು ತೆಗಿತಾಯಿದ್ರು. ನಮ್ಮ ಅಣ್ಣನ ಹೆಸರು ನಾರಾಯಣ ಅಂತಿಟ್ರು, ನನ್ನ ಹೆಸರು ಕೃಷ್ಣ ಅಂತಿಟ್ರು, ನನ್ನ ತಮ್ಮನ ಹೆಸರು ಗೋವಿಂದ ಅಂತಿಟ್ರು. ಓಕೆ ಓಕೆ. ನನ್ನ ಚಿಕ್ಕಮ್ಮನಿಗೆ ಮಂಜುನಾಥ, ಅವ್ರಿಗೊಂದು ಗಂಡು ಮಗ ಹುಟ್ಟಿದ, ಅವನಿಗೆ ಮಂಜುನಾಥ ಅಂತ ಇಟ್ಬಿಟ್ರು. ಹೆಣ್ಮಕ್ಳಾಗಿದ್ರು ಏನು ಇಡ್ತಿದ್ರೋ ಗೊತ್ತಿಲ್ಲ. ಹಾಗೆ ಹಂಗೆ ಕೃಷ್ಣ ಆಗಿದ್ದು ಟೆನ್ನಿಸ್ ಕೃಷ್ಣ ಆಯಿತು. ಈಗ ಸಂಯುಕ್ತ ಕರ್ನಾಟಕದಲ್ಲಿ ಮೊಳೆ ಜೋಡಿಸ್ತಾ ಇದ್ರಿ. ಆ ಮೊಳೆ ಜೋಡಿಸಿದ ಮೇಲೆ ಅದಕ್ಕೊಂದು ಕಟ್ಟ ಹಾಕ್ತಾರೆ. ಹೌದು ಹೌದು, ಅದೆಲ್ಲ ಮಾಡ್ತಿದ್ದೆ ಅಲ್ವಾ? ಹೌದು, ಕಟ್ಟ ಹಾಕಿ ಅಕಸ್ಮಾತ್ ಬೀಳುವುದು ಸಂದರ್ಭನೂ ಇದೆ, ಅದೆಲ್ಲ ಟೈಟ್ ಮಾಡಬೇಕು, ಬೀಳೋ ಸಂದರ್ಭನೂ ಇದೆ. ಹೌದು ಹೌದು ಹೌದು, ಅದನ್ನು ಮತ್ತೆ ಎತ್ತಿ ಅದನ್ನು ಕಟ್ಬೋದು. ಹೌದು ಹೌದು. ಅದೇ ರೀತಿ ನೀವು ಚಿತ್ರರಂಗಕ್ಕೆ ಬಂದಾಗ ಒಂದು ಚೌಕಟ್ಟಿನ ಇಟ್ಕೊಂಡೇ ಬಂದಿದೆ, ಬಟ್ ಚದುರಿದ ಚಿತ್ರಗಳಾಗ್ಬಿಡ್ತದೆ ಕೆಲವೊಮ್ಮೆ. ಹೌದು, ಹಾಗೆ ಆಗಿದೆಯಾ? ಚದುರಿದ ಚಿತ್ರಗಳು ಅವಕಾಶಗಳಿಂದ ಚದುರಾಯ್ತು ಅಷ್ಟೇ. ದೊಡ್ಡ ದೊಡ್ಡ ಹೀರೋಗಳು ತುಂಬ ಬಂತು ನಿಮಗೆ? ತುಂಬ ಬಂತು, ಸಿಕ್ಕಾಪಟ್ಟೆ ಬಂತು, ತುಂಬ ಬಂತು. ಆಗಿದೆ ಒಂದು 600 ಆಗಿರ್ಬೇಕನ್ನಪ್ಪ. ಹೌದು, ಈಗ ಅರ್ಧ ಬೆಂಗಳೂರು ಪರ್ಚೇಸ್ ಮಾಡ್ಬೋದಿತ್ತು. ಅಲ್ಲ, 6 ಸೈಟ್ ಮೋಸ ಆಗಿ ಉಂಟಲ್ಲ, 6 ಸೈಟು ಮೋಸ. ಹೌದು, ಯೋಗೇಶ್ವರ್ ಅವ್ರದ್ದು ಹೌದು, ಮೆಗಾ ಸಿಟಿ 2 ಸೈಟು ನಾನೇ ಇನ್ಸ್ಟಾಲ್ಮೆಂಟ್ ತೊಗೊಂಡೋಗಿ ಕೊಡ್ತಾ ಇದ್ದೆ. ಗಿರಿನಗರದಲ್ಲಿ ಮನೆ ಇತ್ತು. ಹೌದೌದು, ಹಾಗೆ ಅಲ್ಲ, MLA ಆದಮೇಲೆ ಇದ್ದ ಮನೆ ಅಲ್ಲ, ಇನ್ನೊಂದು ಮನೆ ಇತ್ತು. ಅದು ವಿವೇಕಾನಂದ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಲೆಫ್ಟಿಗೆ ತಿರುಗಿದ್ರೆ ಡೌನು, ಲೆಫ್ಟ್ ಆದಮೇಲೆ ರೈಟ್ ಸೈಡ್ನಲ್ಲಿ ಒಳಗಡೆ ಅಲ್ಲೆಲ್ಲೋ ಇದ್ದರು. ಅವ್ರ ಮನೆಯಲ್ಲಿ ಟೆಲಿಫೋನ್ ಇತ್ತು. ನಾನು ಕಾಯಿನ್ ಬೂತಿಂದ ಫೋನ್ ಮಾಡಿ, ಆಮೇಲೆ ನನಗೂ ಟೆಲಿಫೋನ್ ಬಂತು. ಸೊ ಫೋನ್ ಮಾಡಿ ಹಿಂಗೆ ಬರ್ತಾಯಿದ್ದೀನಿ ಅಂತೇಳಿ ಇನ್ಸ್ಟಾಲ್ಮೆಂಟ್ ಕೊಟ್ಟು ಬರ್ತಾಯಿದ್ದೆ. ಆಮೇಲೆ ಅವರು ಸ್ವತಂತ್ರ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳೋಕ್ಕೂ ಮುಂಚೆ ಊರುಗಳಿಗೆ, ಹಳ್ಳಿಗಳಿಗೆ ನಾಟಕಕ್ಕೆ ಒಂದಷ್ಟು ನಾಟಕ ಮಾಡಲಿಕ್ಕೆ, ಈ ಹಳ್ಳಿಲಿ ನಾಟಕ ಮಾಡ್ತಾರಲ್ಲ, ಹೌದು, ಸ್ನೇಹಿತರೆಲ್ಲ ಸೇರಿ, ಊರಿನ ಮುಖಂಡರು ಕೆಲವರೆಲ್ಲ ಸೇರಿ ಪಾತ್ರ ಮಾಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಹಣ ಕೊಟ್ಟು ಸುಮಾರು ಜನ ಕೊಟ್ಟಿರ್ತಾರೆ, ಇವರು ಕೊಡ್ತಾಯಿದ್ರು. ಹಾಗಾಗಿ ಆ ನಾಟಕಕ್ಕೆ ನನ್ನನ್ನು ಕರ್ಕೊಂಡೋಗೋದು ಗೆಸ್ಟಾಗಿ. ಆಗಾಗಲೇ ನಾನು ಹೆಸರು ಜನ ಗುರ್ತಿಡಿತಾ ಇದ್ರು, ನನಗೆ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ರು. ಹಾಗಾಗಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ರಾತ್ರಿ ಎಲ್ಲ ಅಲ್ಲಿ
ನಾಟಕ ರಾತ್ರಿ ಅಂದರೆ ಒಂದು 12 ಗಂಟೆವರೆಗೂ ನಾಟಕ ನೋಡೋದು, 11 ಗಂಟೆಗೇನೋ ಶುರು ಆಗೋದು, 12-12:30ವರೆಗೂ ಇದ್ದು ಮತ್ತು ಇದರಲ್ಲಿ ಚನ್ನಪಟ್ಟಣ ಅಲ್ಲಿ ಅವರೊಂದು ಡಬಲ್ ಬೆಡ್ರೂಮ್ ಮಾಡಿದ್ರು, ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೆಂಗಳೂರಿಗೆ ಕಳಿಸ್ಕೊಡ್ತಾಯಿದ್ರು ನನಗೆ. ಆಮೇಲೆ ಅವರು ಕೂಡ ಸಿನಿಮಾ ನಟರಾದರು, ಸಣ್ಣ ಪುಟ್ಟ ಅವರು ಮಾಡ್ಕೊಂಡು ಬರ್ತಾಯಿದ್ರು, ರಾಜಕಿಶೋರ್ ಅವ್ರದ್ದು ಮತ್ತು ಬೇರೆ ನಿರ್ದೇಶಕರದ್ದು ಮಾಡ್ಕೊಂಡು ಬರ್ತಾಯಿದ್ರು. ಅದು ಸೈಟ್ ಏನಾಯಿತು? ಅದು ಸೈಟು ಕೇಸ್ ಆಯ್ತಲ್ಲ, ಅದು ಅಮಿತಾಬ್ ಬಚ್ಚನ್ ಅವರು ಬಂದು ಉದ್ಘಾಟನೆ ಮಾಡಿದರು ಅಂತ. ಹೌದು, ಮೆಗಾ ಸಿಟಿ. ಅದನ್ನು ಮೆಗಾ ಸಿಟಿ. ಐಶ್ವರ್ಯ ರೈ ಅವರು ಇದಕ್ಕೆ ಬಂದಿದ್ದರು ಅಂತ ಕಾಣುತ್ತೆ, ಪ್ಯಾಲೇಸ್ ಗ್ರೌಂಡಿಗೆ. ಅದೇ ಇದರಲ್ಲಿ ನಾನು ಕೇಳ್ಪಟ್ಟಿದ್ದೆ. ಸೊ ಅದು ಕೇಸ್ ಆಯಿತು. ನಾನು 1-2 ಸರಿ ಹೋಗಿ ಕೇಳಿದೆ, ಅಷ್ಟೊತ್ತಿಗಾಗಲೇ ಮಾಜಿ ಸಚಿವರಾಗಿದ್ದರು. ಆ ಸಮಯದಲ್ಲಿ ಕೇಳಿದೆ, ಅದು ಹುಡುಕಿಸಿ ಕೊಡ್ತೀನಿ ಕೃಷ್ಣ ಅವರೇ ಅಂತಂದರು. ಏನು ಸುದ್ದಿ ಬರಲಿಲ್ಲ. ಅವರು ರಸೀದಿ ಇಟ್ಕೋತಾ ಇದ್ದವರು ರಂಗಣ್ಣ ಅಂತ ಒಬ್ಬರು ಇದ್ದಾರೆ. ಈ ಎಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದರೂ ಸ್ಟೇಜ್ ಅರೇಂಜ್ಮೆಂಟ್ಸ್ ಎಲ್ಲ ಅವರೇನೆ, ಈವೆಂಟ್ ಮ್ಯಾನೇಜ್ಮೆಂಟು ಅವರೇ ಮಾಡ್ತಾರೆ, ರಂಗಣ್ಣ ಅಂತ. ಅವರು ಯೋಗೇಶ್ವರ್ ಅವರಿಗೆ ಭಾಳ ಆತ್ಮೀಯರು. ಅವರ ಬ್ರದರು ಕೂಡ ಇನ್ನಿಬ್ಬರು ಬ್ರದರ್ ಏನೋ ಇದ್ದರು ಅಂತ ಕಾಣುತ್ತೆ. ಅವ್ರು ಎಲ್ಲಿ ಅಂತಂದರೆ ವಾಟರ್ ಟ್ಯಾಂಕ್ ಹತ್ರ ಮನೆ ಇತ್ತು, ಅವ್ರ ಹತ್ರನೂ ಕೂಡ ನಾನು ಇನ್ಸ್ಟಾಲ್ಮೆಂಟ್ ತೊಗೊಂಡೋಗಿ ಕೊಡ್ತಾಯಿದ್ದೆ. ರಸೀದಿ ತಗೊಳ್ಳೋದಕ್ಕೆ ನಂಗೆ ಸಮಯ ಇರ್ತಿರ್ಲಿಲ್ಲ, 2-3 ಪಿಕ್ಚರ್ ಮಾಡ್ತಾಯಿದ್ದು ಸಮಯ ಆ ಟೈಮಲ್ಲಿ. ನೀವೇ ಇಟ್ಕೊಂಡಿರಿ, ತೊಗೊಳ್ತೀನಿ, ಬಂದು ತೊಗೊಳ್ತೀನಿ ಅಂತ ಹೇಳಿದ್ದೆ. ಅದು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ದುಡ್ಡು ಕೊಟ್ಟಿದ್ದಂತೂ ನಿಜ. ಆಮೇಲೆ ಎಲೆಕ್ಷನಲ್ಲಿ ಸ್ಟಾರ್ ಕ್ಯಾಂಪೇನ್ ಆಗಿ ನಾನೇ ಮೇಯ್ನಾಗಿ ಮುಖ್ಯವಾಗಿ ನಾನು ಅವ್ರಿಗೆ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದೀನಿ. ಸೊ ಅವರು ಕರೆದು ಕೊಡ್ಬೋದು ಅಂತ ಅಂದ್ಕೊಂಡೆ. ಅವರು ಇದು ಆಗಲಿಲ್ಲ. ಮತ್ತು ಉಳಿದ 5 ಸೈಟ್ ಇದು ದೊಡ್ಡಣ್ಣನ ಮನೆ ಹತ್ರ. ದೊಡ್ಡಣ್ಣ ಅವರು ಇಲ್ಲೊಂದು ಆರ್ಟಿಸ್ಟ್ ಕಾಲೋನಿ ಮಾಡೋಣ ಕಣೋ, ಅದು ಒಳ್ಳೆ ಉದ್ದೇಶಕ್ಕಾಗಿ ಒಂದು ಒಳ್ಳೆ ಐಡಿಯಾ, ಎಲ್ಲ ಸೇರ್ಕೊಳ್ಳೋದು ಒಂದು ಅದು ಒಳ್ಳೆ ಐಡಿಯಾನೇ ಅಂತೇಳಿ ಅಲ್ಲೊಂದು 2 ಸೈಟ್ ತೊಗೊಂಡೆ. ರಾಮರಾವ್ ಅಂತ ಲ್ಯಾಂಡ್ ಡೆವಲಪರು, ಆಮೇಲೆ ಅವರು ಲ್ಯಾಂಡ್ ಓನರ್ ಬಂದು ನಾಗಪ್ಪ ಅಂತ. ಅವ್ರ ಮನೆಗೆ ಹೋಗಿ ನಾನು ಊಟ ಮಾಡ್ತಾಯಿದ್ದೆ, ನಮ್ಮ ಮನೆಗೆ ಬಂದು ಅವರು ಊಟ ಮಾಡ್ತಿದ್ರು. ಅವ್ರ ತೋಟಕ್ಕೆ ಹೋದಾಗ ಸೊಪ್ಪು ತರಕಾರಿ ಅದು ಇದು ಎಳ್ನೀರೆಲ್ಲ ನನ್ನ ಕಾರಿಗೆ ಹಾಕಿ ಕಳಿಸೋರು, ಅಷ್ಟು ಸ್ನೇಹ. ಅಣ್ಣ ನಾಗಪ್ಪಣ್ಣ ಹಿಂಗಾಗಿದೆ ನೋಡಿ ಕೊಡಿ ಸೈಟು, ರಿಜಿಸ್ಟರ್ ಮಾಡಿಕೊಡಿ ಅಂತಂದೆ. ಅಲ್ಲಿ ಲ್ಯಾಂಡ್ ಡೆವಲಪರ್ ಹತ್ರ ಕೇಳಿದ್ರೆ ನಾನು ಹೇಳಿದ್ದೀನಿ ಹೋಗಿ ಮಾಡಿಕೊಡ್ತಾರೆ. ಅವ್ರಿಗೆ ದುಡ್ಡು, ನೀವು ಕೊಟ್ಟಿದ್ದ ದುಡ್ಡು ಹಣ ಅವ್ರಿಗೆ ಸೇರಿದೆ ಅವ್ರಿಗೆ ಹೋಗಿ ಅಂತ ಅನ್ನೋರು. ಅಲ್ಲಿ ಹೋದರೆ ಇನ್ನೊಂದು ಸ್ವಲ್ಪ ಕೊಟ್ಬಿಡಿ ದುಡ್ಡು, ಪಾಪ ನೀವು ಹಗಲು ರಾತ್ರಿ ಕಷ್ಟಪಟ್ಟು ತಗೊಂಡಿದ್ದೀರಿ, ಅದು ಕೇಸ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಕೊಟ್ಬಿಟ್ರೆ ನಾನು ಮಾಡಿಕೊಡ್ತೀನಿ. ಎಲ್ಲ ಅವಾಗ ಇನ್ಸ್ಟಾಲ್ಮೆಂಟು ಪೇಮೆಂಟ್ಗಳು. ಈ ಕೆಲವರು ಕೊಟ್ಟಿದ್ದ ಚೆಕ್ಕು ಬೌನ್ಸ್ ಆಗ್ತಾಯಿತ್ತು. ಭಾಳಷ್ಟು ಜನದ್ದು ಬೌನ್ಸೇ ಆಗಿರೋದು, ನಾನು ಒಬ್ಬಂದೇ ಅಲ್ಲ. ನೀವು ಯಾವ ಹಿರಿಯ ಕಲಾವಿದರು ಕೇಳಿದ್ರು ನೀವು ಅದನ್ನೇ ಹೇಳ್ತಾರೆ ಅಲ್ವಾ. ಎಲ್ಲಿ ನಾವು ಜಗಳ ಆಡೋಕ್ಕೆ ನಾವು ಭಾಳ ಸ್ವಾಭಿಮಾನಿಗಳು, ಆಮೇಲೆ ಮಾತಾಡೋಕ್ಕೆ ಭಯ, ಹಾಕೋತಾರೋ ಇಲ್ವೋ ಅಂತ, ಸಿನಿಮಾಗೆ ನೆಕ್ಸ್ಟ್ ಅವಕಾಶ ಕೊಡ್ತಾರೋ ಇಲ್ವೋ ಅಂತ. ಸೊ ನಾವು ಜಗಳನೂ ಆಡ್ತಿರ್ಲಿಲ್ಲ. 1-2-3 ಸರಿ ಹೋಗೋದು, ಅವರು ಕೊಡ್ತೀನಿ ಅಂದರೆ ವಾಪಸ್ ಹೋಗೋದು. ಆ ಸೂರಪ್ಪ ಬಾಬು ಅವರು ಸಿಗ್ತಾರೆ. ಈ ಸುದೀಪ್ ಅವರು ಸಿನಿಮಾ ಮಾಡಿದ್ರಲ್ಲ, ಈಗಲೂ ಅವ್ರದ್ದೇ ಮಾಡ್ತಾಯಿದ್ದಾರೆ. ಕೋಟಿಗೊಬ್ಬನ ಈಗ ಯಾವುದೋ ಒಂದು ಮಾಡ್ತಾಯಿದ್ದಾರೆ, ಉಪೇಂದ್ರ ಅವ್ರದ್ದು ಮಾಡ್ತಾಯಿದ್ದಾರೆ. ಉಪೇಂದ್ರ ಅವ್ರದ್ದು. ಅದಕ್ಕೂ ಮುಂಚೆ ಸುದೀಪ್ ಅವ್ರದ್ದು ಮಾಡಿದ್ರು ಗೊತ್ತಲ್ಲ. ಅಲ್ಲಿ ರೇಸ್ ಯು ಹೋಟೆಲಲ್ಲಿ ಸಿಕ್ಕಿದ್ರು. ನಾವು ಊಟ ಮಾಡೋಣ ಅಂತ ರಿಸೆಪ್ಷನ್ ಕಡೆಯಿಂದ ಹೋದೆ. ಅವರು ಅಲ್ಲಿಂದ ಡೈನಿಂಗ್ ಹಾಲಿಂದ ರಿಸೆಪ್ಷನ್ ಕಡೆನೂ ಒಂದು ಡೋರ್ ಇದೆ, ಬಂದರು. ಡೈರೆಕ್ಟರ್ನ ಪರಿಚಯ ಮಾಡಿಕೊಟ್ರು, ಸೂರಪ್ಪ ಬಾಬು ಸರ್ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಪರಿಚಯ ಮಾಡಿ ನಮ್ಮ ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ಅಂತ ಹೇಳಿದರು. ಹೇಳಿದ್ಮೇಲೆ ಗುರು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆ ಪಿಕ್ಚರ್ದು ಇಷ್ಟು ಕೊಡಬೇಕು, ಈ ಪಿಕ್ಚರ್ದು ಇಷ್ಟು ಕೊಡಬೇಕು ಅಂಥೇಳಿ 3 ಪಿಕ್ಚರ್ದು ಬಾಕಿ ಇವತ್ತಿಗೂ ಕೊಟ್ಟಿಲ್ಲ. ಕೊಡದೇ ಇದ್ದರೂ ಪರವಾಗಿಲ್ಲ, ಇದರಲ್ಲಿ ನೆಕ್ಸ್ಟ್ ಕೊಡ್ತಾರಲ್ಲ ಅಂತ ನಾನು ಇದ್ದರೆ ಆ ಸಿನಿಮಾಕ್ಕೂ ಕರೀಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಸಿನಿಮಾದಲ್ಲಿ ಮಾಮೂಲಿ ನಡೀತಾನೆ ಇರುತ್ತೆ, ಒಬ್ಬರಿಗೆ ಮಾತ್ರ ಅಲ್ಲ. ಬಟ್ ಈಗ ಇಲ್ಲ. ಈಗ ಅವತ್ತೇ ಕೊಟ್ಬಿಡ್ತಾರೆ ಕೆಲವರು. ಆ ಥರನೂ ಇದೆ ವ್ಯವಸ್ಥೆ. ಈಗ ಅಂಥವ್ರಿಲ್ಲ, ಮೋಸ ಮಾಡೋಂಥವ್ರಿಲ್ಲ, ಭಾಳ ಕಡಿಮೆ. ಅಂದರೆ
ಪೇಮೆಂಟ್ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಂತ ಹೇಳೋರು ಇದ್ದಾರೆ ಹೊರತು ನಿಮ್ದು ಎಷ್ಟಿದೆ ಹೇಳಿ ಸರ್, ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಣ್ಣ, ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹಿರಿಯ ನಿರ್ಮಾಪಕರು ನೆಕ್ಸ್ಟ್ ನಮ್ಮನ್ನು ಕರೆದೇ ಇಲ್ಲ. ಯಾಕೆ ನೀವು ಕೇಳಿದಷ್ಟು ನಿಮ್ಮದು ಎಷ್ಟಿದೆಯೋ, ನೀವೇನು ತಗೋತಾ ಇದ್ದೀರೋ ಈಗ ಅಷ್ಟನ್ನೇ ಕೊಡ್ತೀವಿ, ಬೇರೆ ಸಿನಿಮಾಕ್ಕೆ ಏನು ನೀವು ತಗೊಂಡಿರ್ತೀರಲ್ಲ ಎಷ್ಟು ಅಷ್ಟೇ ಕೊಡ್ತೀವಿ ಅಂತ ಹೇಳಿದವ್ರು ನೆಕ್ಸ್ಟ್ ಕರೆಯೋದೇ ಇಲ್ಲ, ಬೇರೆಯವ್ರಿಗೆ ಹಾಕೋತಾರೆ. ಅವ್ರಿಗೂ ಇದೆ ಮೋಸ. ಹಂಗಾಗಿ 6 ಸೈಟ್ಗಳು ಅಷ್ಟು ಕಡಿಮೆ ಸಂಭಾವನೆ ಇದ್ದರೂ ಕೂಡ, ಕಡಿಮೆ ಅಂದರೂ ಕೂಡ ಆ ಸಮಯದಲ್ಲಿ ನನಗೆ ಸ್ವಲ್ಪ ಜಾಸ್ತಿ, ನನಗೆ ಜಾಸ್ತಿ ಇದ್ದಿದ್ದು. ಅದನ್ನು ಎದುರು ಮನೆ ಅವ್ರ ಸ್ನೇಹಿತರ ಹತ್ರ ತೋರಿಸ್ಬಿಟ್ಟಿದ್ರೆ ಅದು ನಾನಿವತ್ತು ಕೆಂಗೇರಿ ಉಪನಗರದಲ್ಲಿ ದೊಡ್ಡ ಬಂಗ್ಲೆ ನನ್ನ ಮನೆ ಇರ್ತಿತ್ತು. ನಮ್ಮ ಮಿಸ್ಸಸ್ಗೆ ಓದು ಬರಹ ಗೊತ್ತಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಹುಶಃ ಸಾಧು ಕೋಕಿಲ ಜಾಗದಲ್ಲಿ ನೀವಿರಬೇಕಿತ್ತ ಅಂತ. ಸಾಧು ಕೋಕಿಲ ಜಾಗದಲ್ಲ, ನನ್ನ ತಮ್ಮ ಒಡಹುಟ್ಟಿದವನು ನಾನು ಇಲ್ಲದೆ ಇರೋಕೆ ನನ್ನ ಮನೆ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಮ್ಮ ಅನ್ನನ ಕಿತ್ಕೋಬೇಕು? ಎಲ್ಲ ಹೀರೋಗಳ ಜೊತೆನೂ ನಾನು ಇರಬೇಕಾಗಿತ್ತು, ನನಗೆ ಅವಕಾಶಗಳು ಬರ್ತಾಯಿತ್ತಲ್ಲ. ಹಿರಿಯ ಕಲಾವಿದರು ಕೆಲವರು ಎದುರಿಗೆ ಸಿಕ್ಕಾಗ ಯಾವ ಪಿಕ್ಚರ್ ನೋಡಿದ್ರು ನೀನೇ ಸಾಯ್ತಿಯಲ್ಲ ಹಿಂಗೆ ಹೊಟ್ಟೆ ಉರ್ಕೊಳ್ಳೋರು. ಇಲ್ಲ ಅಂದರೆ ನಾನು ಅದನ್ನು ಸಂದರ್ಶನದಲ್ಲಿ ಹೇಳಿದ್ದೀನಿ, ನನ್ನ ಮಿಸಸ್ನ ಸಾಯಿಸ್ಬಿಟ್ಟಿರೋರು.